ಮೊದಲು ಊರು ಎಲ್ಲಿತ್ತಂದ್ರೆ ಕೆಳಗಡೆ ಇತ್ತು. ಆ ಕಾಗೆ ಪ್ರತಿನಿತ್ಯ ಬಂಗಾರದ ನೆಲ್ಲಿಕಾಯಿನ ಹಿಡ್ಕೊಂಡ್ ಬರ್ತಿತ್ತು. ಪುಣಪ್ಪ ವೆಂಕಪ್ಪ ಅಂತ ವೆಂಕಟಪ್ಪ ಕನಕದಾಸರು ಮಾಂಡಲಿಕರಸರಾಗಿದ್ರು ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ. ಎಂದೂ ಸೋಲು ಕಾಣ್ಲಾರ್ದಂತ ಕನಕದಾಸರಿಗೆ ಅವತ್ತು ಒಂದು ಪೇಟ ಬಿದ್ದ ತಕ್ಷಣ ನೆಲಕ್ಕೆ ಬಿದ್ದು ಇಲ್ಲಿ ಆದಿಕೇಶವನನ್ನ ನೆಲೆಗೊಳಿಸ್ತಾರ. ನರಸಿಂಹ ಮಂತ್ರವೊಂದಿರಲು ಸಾಕು, ನರಸಿಂಹ ಮಂತ್ರವೊಂದಿರಲು ಸಾಕು. ಶರಣ್ರೆ, ಎಲ್ಲರಿಗೂ ಶರಣಾರ್ಥಿ. ಕನಕದಾಸರ ಕರ್ಮಭೂಮಿ ಕಾಗಿನೆಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾವೇರಿಯಿಂದ ಸುಮಾರು 15 ಕಿಲೋಮೀಟರ್ ಆಕೈತ್ರಿ. ಬೇಕಾದಷ್ಟು ಬಸ್ಗಳ ವ್ಯವಸ್ಥೆ ಐತಿ, ಸರ್ಕಾರಿ ಬಸ್ಗಳ ವ್ಯವಸ್ಥೆ. ವಿಜಯನಗರ ಅರಸರ ಕಾಲದೊಳಗ್ರಿ, ಆ ಸಾಮ್ರಾಜ್ಯದ ಕಾಲದೊಳಗ ಈ ಬಂಕಾಪುರ ಅಂತ ಒಂದು ಪ್ರದೇಶ ಐತಿ. ನಾನು ಹಿಂದೆ ಅದ್ರ ಬಗ್ಗೆ ವಿಡಿಯೋನು ಮಾಡಿದ್ದೆ. ಆ ಪ್ರದೇಶವನ್ನ ನೋಡ್ಕೋತಿದ್ದಂತವ್ರು ತಿಮ್ಮಪ್ಪ ನಾಯಕ ಅಂತ ಹೇಳಿ. ಈ ತಿಮ್ಮಪ್ಪ ನಾಯಕ 30ನೇ ತಾರೀಕು ನವೆಂಬರ್ ತಿಂಗಳು 1508 ಇಸ್ವಿನಲ್ಲಿ ಈ ಟೈಮಲ್ಲಿ ಅವ್ರು ಜನಿಸ್ತಾರೆ. ಅದ್ರ ಬಗ್ಗೆ ಅವು ಬಾಡದಲ್ಲಿ ಅವರು ಜನನ ಆಗ್ತದೆ. ಅವ್ರ ಜನನದ ಬಗ್ಗೆ ನಾನು ಹಿಂದೆ ಬಾಡದ ವಿಲೇಜ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳೇನಿ. ಇವರು ಒಂದ್ಸರಿ ತಿಮ್ಮಪ್ಪ ನಾಯಕ ಯುದ್ಧ ಮಾಡ್ತಿರ್ಬೇಕಾದ್ರೆ ಬಹಳ ಗಂಭೀರವಾಗಿ ಗಾಯಗೊಳ್ತಾರ. ಇನ್ನೇನು ಇವರು ಉಸಿರ ನಿಂತೆ ಹೋಯ್ತು ಅನ್ನೋ ಸ್ಥಿತಿ ಒಳಗಡೆ ಅವರು ಇದ್ದಂತಹ ಸಂದರ್ಭದೊಳಗ ಯಾವುದೋ ಒಂದು ದೈವವಾಣಿ ಇವರನ್ನ ಎಚ್ಚರಿಸ್ತೈತಿ. ಇವರು ಬದುಕುಳಿತಾರ. ಯಾರು? ತಿಮ್ಮಪ್ಪ ನಾಯಕ. ಅವಾಗ ತಿಮ್ಮಪ್ಪ ನಾಯಕ ಏನ್ ಮಾಡ್ತಾರ ಅಂತಂದ್ರ ಏನು ರಾಜ್ಯ ಸಾಮ್ರಾಜ್ಯ ಎಲ್ಲಾ ಅಧಿಕಾರವನ್ನ ಬಿಟ್ಟುಬಿಟ್ಟು ಅಲ್ಲಿ ಬಾಡದಿಂದ ಹೊರಟು ಬಿಡ್ತಾರೆ. ಇವರು ಎಲ್ಲಿಗೆ ಹೊರಡ್ತಾರೆ? ಕಾಗಿನೆಲೆಗೆ ಬರ್ತಾರೆ. ಬಾಡದಿಂದ ಬರುವಾಗ ಕಾಗಿನೆಲೆಗೆ ಅವ್ರು ತಂದಂತ ಏಕೈಕ ಸೊತ್ತು ಅಂದ್ರೆ ಕಂಬಳಿಯಲ್ಲಿ ಸುತ್ತಕೊಂಡು ಅಲ್ಲಿದ್ದಂತಹ ಚನ್ನಕೇಶವ ಮೂರ್ತಿಯನ್ನ ಅವರು ಹೊತ್ಕೊಂಡು ಕಾಗಿನೆಲೆಗೆ ಬರ್ತಾರ. ಈಗ ಅದ ಕಾಗಿನೆಲೆಗೆ ನಾ ಬಂದಿನಿ. ಇಲ್ಲಿ ಏನೇನ್ ಪ್ಲೇಸ್ ಗಳದಾವು ಕಾಗಿನೆಲೆ ಒಳಗ ಅನ್ನೋದನ್ನ ಇವತ್ತ ಈ ವಿಡಿಯೋದಾಗ ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ. ಸೊ ಊರನ್ನ ಸುತ್ತೋದಕ್ಕಿಂತ ಮುಂಚೆ ನಾನು ಫಿಸಿಕಲಿ ಸ್ಟ್ರಾಂಗ್ ಆಗ್ಬೇಕು. ಅದಕ್ಕ ತಿಂಡಿ ಊಟ ಏನಾರ ಮಾಡ್ಬೇಕು. ಇಲ್ಲೊಂದು ಹೋಟೆಲ್ ಐತಿ, ತಿಂಡಿ ತಿಂದು ಆಮೇಲೆ ಗಟ್ಟಿಯಾಗಣ. ಫಸ್ಟ್ ಗೆ ಕಾಗಿನೆಲೆ ಒಳಗಡೆ ನಾ ಬಂದಿನ್ರಿ ಆದಿಕೇಶವನ ದೇವಸ್ಥಾನಕ್ಕ. ಅದಾದ ಬಾಡದಿಂದ ಕನಕದಾಸರು ಏನು ಒಂದು ಸಂಪತ್ತನ್ನ ಹೊತ್ಕೊಂಡ್ ಬಂದ್ರಲ್ಲ, ಏಕೈಕ ಸಂಪತ್ತು ಆದಿಕೇಶವನ ಮೂರ್ತಿ, ಅದನ್ನ ತಂದು ಅವರು ಈ ದೇವಸ್ಥಾನದೊಳಗಡೆ ಪ್ರತಿಷ್ಠಾಪನೆ ಮಾಡ್ತಾರ. ಅದ್ರ ಬಗ್ಗೆ ಒಳಗಡೆ ಹೋದ್ಮೇಲೆ ಮಾತಾಡೋಣ. ಸೊ ಈಗ ನಾನ್ ಬಂದೇನ್ರಿ ದೇವಸ್ಥಾನದ ಆವರಣದ ಒಳಗಡೆ. ಇನ್ನೊಂದು ಅದ್ಭುತ ವಿಶೇಷ ಅಂದ್ರೆ ಮೂರು ಆಂಜನೇಯನ ಒಂದೇ ದೇವಸ್ಥಾನ ಒಳಗಡೆ ಇಟ್ಟು ಪೂಜೆ ಮಾಡುವಂತ ಸ್ಥಳ ಇದು. ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತೀನಿ. ಇದು ದೇವಸ್ಥಾನದ ಆವರಣ, ದೇವಸ್ಥಾನದ ಗೋಪುರ, ಗರುಡಗಂಬ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಚನ್ನಕೇಶವ ದೇವಸ್ಥಾನ, ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನ. ಒಟ್ಟಾರೆಯಾಗಿ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೇಶವ್ ಭಟ್ ಜೋಶಿ ಸರ್ ನಮ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಇದು ಕಾಗಿನೆಲೆ ದೇವಸ್ಥಾನಗಳ ಈ ಟೆಂಪಲ್ ಕಾಂಪ್ಲೆಕ್ಸ್ ವಿಶೇಷತೆ ಏನ್ ಸರ್? ಈ ಕಾಗಿನೆಲೆ ಒಳಗ ಮೂಲ ದೇವಸ್ಥಾನ ಅಂತಂದ್ರೆ ಲಕ್ಷ್ಮೀ ನರಸಿಂಹ. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ಊರಿನ ಅಧಿದೇವತೆ. ಅಂದ್ರೆ ಇದು ಮೊದ್ಲಕ್ಕೆ ಏನಿತ್ತು ಅಂತಂದ್ರೆ ಇದೆಲ್ಲ ಗುಡ್ಡುಗಾಡ ಪ್ರದೇಶ ಇತ್ತು. ಈ ಗುಡ್ಡುಗಾಡ ಪ್ರದೇಶ ಏನಾಗಿಬಿಡುತ್ತೆ ಅಂತಂದ್ರೆ ಬರ್ಬತ್ತ ದನಗಳೆಲ್ಲ ಗೋಪಾಲಕರೆಲ್ಲ ದನಗಳನ್ನ ಕಾಯ್ತಾ ಇದ್ರು ಈ ಸ್ಥಳದೊಳಗೆ. ಮೊದಲು ಊರು ಎಲ್ಲಿತ್ತಂದ್ರೆ ಕೆಳಗಡೆ ಇತ್ತು. ಆ ಕೆಳಗಡೆ ಇದ್ರೊಳಗೆ ಇದ್ದಿದ್ರಾಗ ಏನಾಗ್ಬಿಡ್ತು ಅಂತಂದ್ರೆ ಒಂದು ಪ್ರತಿನಿತ್ಯ ಕಾರ್ತೀಕ ಶುದ್ಧ ದ್ವಾದಶಿ ಚತುರ್ದಶಿ ದಿವಸ ಒಂದು ಕಾಗಿ ಬಂದು ಈ ಮಣ್ಣೊಳಗ ಉರುಡಾಡಿದ್ದಲ್ದನ ಪ್ರತಿನಿತ್ಯ ಏನ್ ಮಾಡ್ತಿತ್ತು ಅಂದ್ರೆ ಬಂಗಾರ ನೆಲ್ಲಿಕಾಯಿನ ಹಿಡ್ಕೊಂಡ್ ಬರ್ತಿತ್ತು. ಅದು ಆ ಕಾಗಿ ಪ್ರತಿನಿತ್ಯ ಬಂಗಾರ ನೆಲ್ಲಿಕಾಯಿನ ಹಿಡ್ಕೊಂಡ್ ಬರ್ತಿತ್ತು. ಆ ನೆಲ್ಲಿಕಾಯಿ ಹಿಡ್ಕೊಂಡು ಬಂದಂತ ಕಾಗಿ ಪ್ರತಿನಿತ್ಯ ಏನ್ ಮಾಡ್ಲಿಕ್ಕಂತಂದ್ರ ಅಲ್ಲಿ ಮೊದಲು ಊರಾಗ ಕಾಣಿಸ್ತಿತ್ತು. ಬರ್ಬರ್ತಾ ಅದೆಲ್ಲ ಏನ್ ಮಾಡಿತ್ತಂತಂದ್ರೆ ಮೇಲೆ ಇಲ್ಲಿ ಬೆಟ್ಟ ಕಡೆ ಬರ್ಲಿಕ್ಕತ್ತು. ಇಲ್ಲಿ ಬಂದ ಕೂಡ ಇಲ್ಲಿ ಎಲ್ಲಾ ಕಡೆ ಬೆಂಗಾಡಿದ್ದಂಗಿತ್ತಲ್ಲ. ಗೋಪಾಲಕರೆಲ್ಲರೂ ದನ ಮೇಯಿಸುತ್ತಿದ್ರಲ್ಲ, ಮೇಯಿಸ್ತಕ್ಕಂತ ಗೋಪಾಲಕರು ಈ ಬಂಗಾರ ನೆಲ್ಲಿಕಾಯಿನ ಹಿಡ್ಕೊಂಡು ಬಂದದೆ ಅಂತ ತಿಳ್ಕೊಂಡು ಅವ್ರೆಲ್ಲಾರು ವಿಚಿತ್ರವಾಗಿ ನೋಡ್ಲಿಕ್ಕತ್ರು. ಹಂಗಾಗಿ ಇದನ್ನ ಊರೊಳಗೆ ಗೋಪಾಲಕರೆಲ್ಲಾರು ಕುಡ್ಕೊಂಡು ಊರ ಪ್ರಮುಖರಿಗೆ ತಿಳಿಸ್ಬೇಕು ಅಂತ ತಿಳ್ಕೊಂಡು ಸುದ್ದಿಯನ್ನು ಹೇಳಿದ್ರು. ಹಿಂಗ ಅಂತ ಹೇಳಿ, ಇಲ್ಲ ಹಿಂಗ ಇದು ಮಾಡ್ತಾರ ಅಂತ ಹೇಳಿ, ಇಲ್ಲ ಈ ಗೋಪಾಲಕರೆಲ್ಲಾರು ಕುಡ್ಕೊಂಡು ಇಲ್ಲ ಇವತ್ತ
ಒಂದು ಬಂಗಾರ ನೆಲ್ಲಿಕಾಯಿನ ಹಿಡ್ಕೊಂಡು ಕಾಗಿ ಬಂದದ ಅಂತ ಹೇಳಿ. ಹಂಗಾದ್ರೆ ಇದು ಆಶ್ಚರ್ಯ ಇಲ್ಲ, ಬಂಗಾರ ನೆಲ್ಲಿಕಾಯಿ ಹೆಂಗ್ ಹಿಡ್ಕೊಂಡ್ ಬಂತು, ಅದು ಕಾಗಿ ಹೆಂಗ್ ಹಿಡ್ಕೊಂಡ್ ಬರ್ತದ ಅಂತ ತಿಳ್ಕೊಂಡು ಅವ್ರು ಆಶ್ಚರ್ಯ ಆಗಿಕ್ಕೆ ಏನ್ ಮಾಡ್ತಾರೆ, ಊರವ್ರೆಲ್ಲಾರು ಪ್ರಮುಖರೆಲ್ಲ ಬಂದು ಈ ಮೇಲ್ಗಡೆ ಬಂದು ಅಲ್ಲಿ ನೋಡ್ತಾ ಇರ್ತಾರ. ನೋಡೋ ಹೊತ್ತಿಗೆ ಒಂದು ಹುತ್ತದ ಮೇಲೆ ಅದು ಕಾಯಿ ಕುತ್ಕೊಂಡಿರ್ತದೆ. ಕಾಯಿ ಕುತ್ಕೊಂಡು ಅದೇನ್ ಮಾಡ್ತಿರ್ತದೆ ಅಂದ್ರೆ ನೆಲ್ಲಿಕಾಯಿಯನ್ನ ತನ್ನೊಳಗೆ ಕೊಕ್ಕೆನಲ್ಲಿ ಹಿಡ್ಕೊಂಡು ತಾನ ಅಳ್ಳಾಡಿಸ್ತಾ ಇರ್ತದೆ. ಆಮೇಲೆ ಎಲ್ಲಾರು ಗೋಪಾಲಕರೆಲ್ಲಾರು ನೋಡ್ತಾರ, ಇಲ್ಲ ಬಂಗಾರ ನೆಲ್ಲಿಕಾಯಿ ಹಿಡ್ಕೊಂಡದಲ್ಲ ನೋಡ್ರಿ ಇಲ್ಲಿ ಅಂತ ಹೇಳಿ ತೋರಿಸಿದ ತಕ್ಷಣ ಊರವರೆಲ್ಲ ಹೌದು ಅಂತಾರೆ. ಅಂದ ತಕ್ಷಣ ಅದ್ರಾಗ ಒಬ್ಬ ಗೋಪಾಲಕ ಏನ್ ಮಾಡ್ತಾನಂದ್ರೆ ಒಂದು ಕಲ್ಲನ್ನು ಎಸಿದ ತಕ್ಷಣ ಆ ಕಲ್ಲು ಇದು ಏನ್ ಮಾಡ್ತದ ಅಂತಂದ್ರೆ ಕಾಗಿ ಹುತ್ತದೊಳಗ ಆ ಬಂಗಾರ ನೆಲ್ಲಿಕಾಯಿನ ಬಿಟ್ಟು ತಾನ ಹಾರಿ ಹೋಗ್ಬಿಡ್ತದೆ. ಹಾರಿ ಹೋದ ತಕ್ಷಣ ಹಂಗಾದ್ರೆ ಬಂಗಾರ ನೆಲ್ಲಿಕಾಯಿ ಎಲ್ಲಿದೆ ಅಂದ ಹುಡ್ಕೋಣ ಅಂತ ಹೇಳಿ ಆ ಹುತ್ತವನ್ನು ಎರಡು ಬಗಿತಾರ. ಬಗಿದ ತಕ್ಷಣ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎರಡುಗಳು ಸಿಗ್ತಾವು. ಇದನ್ನ ಮುಂದ ಪ್ರತಿಷ್ಠಾಪನೆ ಮಾಡಿ ಕೋಣಪ್ಪ ವೆಂಕಪ್ಪ ಅನ್ನೋರು ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರ. ಅದಕ್ಕೆ ಪ್ರತೀಕವಾಗಿ ಈಗೂನು ಇಲ್ಲಿ ನಮ್ಮಲ್ಲಿ ಕಲ್ಲಿನ ಮೇಲೆ ಕೋಣಪ್ಪ ವೆಂಕಪ್ಪ ಅಂತ ಹೇಳಿ ಇಲ್ಲಿ ಇದು ಅದ, ಕಲ್ಲಿನ ಮೇಲೆ ಇದು ಅದ, ಲಿಪಿ ಅದ. ಈ ವ್ಯಕ್ತಿಗಳು ದೇವಸ್ಥಾನವನ್ನು ಕಟ್ಟಿದ್ರು. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹ್ಞೂನ್ರಿ, ಕೋಣಪ್ಪ ವೆಂಕಪ್ಪ ವೆಂಕಪ್ಪ ಅಂತ ಹೇಳಿ ಇವ್ರಿಬ್ರು ಕಟ್ಟಿದ್ರು. ಶ್ರೀ ಲಕ್ಷ್ಮೀ ಈಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಕಾಗಿ ನೆಲ್ಲಿಕಾಯಿ ಹಿಡ್ಕೊಂಡು ಬಂದಿದ್ದಕ್ಕೆ ಏನಾಗ್ಬಿಡ್ತು ಅಂದ್ರೆ ಕಾಗಿನೆಲ್ಲಿ ಅಂತ ಹೆಸರು ಬಂತು. ಅವಾಗದಿಂದ ಮೊದಲು ಕಾಗಿನೆಲ್ಲಿ ಅಂತ ಹೆಸರಿರ್ಲಿಲ್ಲ, ಕಾಗಿನೆಲ್ಲಿ ಅಂತ ಹೆಸರು ಬಂತು. ಊರೆಲ್ಲ ಆಮೇಲೆ ಏನಂತಂದ್ರೆ ಸ್ಥಳಾಂತರಗೊಳ್ಳಿಕತ್ತು. ಮುಂದೆ 15ನೇ ಶತಮಾನದ ಅಂತ್ಯಕ್ಕೆ ಸಂಗಮ, ಸಾಳವ, ತುಳು, ಅರಿವಿಡು ವಂಶ ಕಾಲಕ್ಕೆ ಏನಾಗಿತ್ತು ಅಂತಂದ್ರೆ ಕನಕದಾಸರು ಮಾಂಡಲಿಕಾರಸರಾಗಿದ್ರು ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ. ಅಂದ್ರೆ ಈ ಕಾಗಿನೆಲ್ಲಿ ಮಾಂಡಲಿಕ ಅರಸರ ಒಳಪಟ್ಟಿತ್ತು. ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಮಾಂಡಲಿಕ ಅರಸರ ಕಾಲಕ್ಕೆ ಒಳಪಟ್ಟಿತ್ತು. ಅವಾಗ ಕಾಗಿನೆಲ್ಲಿ, ಬಂಕಾಪುರ, ಬಾಡ ಇವು ಮೂರು ಬಹಳ ವಿಜೃಂಭಣೆಯಿಂದ ಕಂಗೊಳಿಸ್ತಿದ್ವು. ಈ ಕಂಗೊಳಿಸೋದ್ರ ಜೊತೆಗೆ ಏನಾಗಿತ್ತು ಅಂತಂತಂದ್ರೆ ಕನಕದಾಸರಿಗೆ ಯುದ್ಧದೊಳಗೆ ಬಹಳ ಪ್ರವೀಣರಾಗಿದ್ರು. ಆ ಯುದ್ಧದ ಪ್ರವೀಣರಾಗೋ ಹೊತ್ತಿಗೆ ಅವ್ರಿಗೆ ಏನಾಗ್ಬಿಡ್ತು ಅಂತಂತಂದ್ರೆ ಒಂದ್ಸಲ ಕನಕದಾಸರಿ ಸ್ವಪ್ನಾವಸ್ಥೆ ಒಳಗೆ ದೇವ್ರು ಕಾಣಿಸ್ಕೊಂಡು ಏನಂತಂದ್ರೆ ನೀನು ನನ್ನ ದಾಸನಾಗು ಅಂತ ಹೇಳಿ ಅಂದ್ಕೊಳ್ಳೆ ಆಯ್ತು ನಾನು ದಾಸ ಆಗ್ತೇನೆ ನಿಮ್ಮದ ಅಂತ ಹೇಳಿ ಅನ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಸಂಪತ್ ಭರಿತರಾಗಿದ್ರಲ್ಲ. ಅವ್ರಿಗೆ ಏನಾಗ್ಬಿಡ್ತು ಅಂತಂತಂದ್ರೆ ಇಷ್ಟೊಂದು ಸಂಪತ್ತು ಧನ ಕನಕಗಳು ಇದ್ದ ಹೊತ್ಯಾಗ ನಾನ್ ಯಾಕೆ ಇದಾಗ್ಲಿ ಅಂತ ತಿಳ್ಕೊಂಡು ಅವ್ರು ಮೈ ಮರೆತು ಬಿಡ್ತಾರೆ. ಮೈ ಮರೆತು ಒಂದ್ಸಲ ದಾಳಿ ಆಗ್ತದೆ. ಇಲ್ಲೇ ದಾಳಿ ಹೊತ್ಯಾಗ ಏನಾಗ್ಬಿಡ್ತದಂದ್ರೆ ಸದಾ ಪರಮಾತ್ಮನೇ ಒಬ್ಬರು ಇದ್ರೊಳಗೆ ಹೋಗಿ ಅವ್ರು ಯುದ್ಧದೊಳಗೆ ತೊಡಗಿದಾಗ ಅವ್ರಿಗೆ ಎಂದೂ ಸೋಲು ಕಾಣ್ಲಾರ್ದಂತ ಕನಕದಾಸರಿಗೆ ಅವತ್ತು ಒಂದು ಪೇಟ ಬಿದ್ದ ತಕ್ಷಣ ನೆಲಕ್ಕೆ ಬಿದ್ದು ಅವ್ರು ಉರುಳಾಡ್ಲಿಕ್ಕೆ ಹತ್ತು ಬಿಡ್ತಾರ. ಜನಗಳೆಲ್ಲ ಪಾರಾಗಿ ಬಿಡ್ತಾರ. ಆವಾಗ ಒಬ್ಬ ವ್ಯಕ್ತಿ ಬಂದು ಅವ್ರಿಗೆ ಮೈ ಮೇಲೆ ಕರಡಿ ಇನ್ ಮೇಲೆ ನನ್ನ ದಾಸ ಆಗ್ತಿ ಅನ್ನೋ ಕೇಳ್ತಾರ. ಅವ್ರು ಏನಂತ ಸಾಕ್ಷಾತ್ ಪರಮಾತ್ಮನ, ಯಾಕಂದ್ರೆ ಕನಕದಾಸರಿಗೆ ಸ್ವತಃ ಇದು ಪರಮಾತ್ಮನ ಇದರ ದರ್ಶನದ. ಅದಕ್ಕೆ ಪರಮಾತ್ಮನ ಕೇಳ್ತಾರ. ಕೇಳಿದ ತಕ್ಷಣ ಇಲ್ಲ ನಾ ಇನ್ ಮೇಲೆ ದಾಸ ಆಗ್ತೇನೆ ಅಂತಾರ. ದಾಸ ಆದ್ಮೇಲೆ ಅವ್ರಿಗೆ ಮತ್ತೊಂದು ಸ್ವಪ್ನಾವಸ್ಥೆ ಆಗ್ತದೆ. ಏನಂತಂದ್ರೆ ಹಿಂಗ ಬಾಡ ಗ್ರಾಮದೊಳಗೆ ಮಣ್ಣೊಳಗಿದ್ದೇನೆ ನಾನು, ನನ್ನ ತಗೊಂಡು ಬಂದು ಕಾಗಿನೆಲ್ಲಿ ಒಳಗೆ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ. ಅವಾಗ ಮುಂದೆ ಏನ್ ಮಾಡ್ತಾರಂದ್ರೆ ಕನಕದಾಸರು ತಾವು ತೆಗೆದುಕೊಂಡು ಬಂದು ಇಲ್ಲಿ ಆದಿಕೇಶವನನ್ನ ನೆಲೆಗೊಳಿಸ್ತಾರ. ಕನಕದಾಸರು ಬಾಡದಿಂದ ತಗೊಂಬಂದಿದ್ದು ವಿಗ್ರಹ. ಹೌದು, ಇದನ್ನ ಆದಿಕೇಶವನ ಆಮೇಲೆ ಇಲ್ಲಿ ನೆಲೆಗೊಳಿಸ್ತಾರ. ಅದು ಕಾಗಿನೆಲೆ ಇದ್ದಿದ್ದು ಮುಂದೆ ಕಾಗಿನೆಲೆ ಅಂತ ಆಗ್ತದೆ. ಕಾಗಿನೆಲೆ ಅಂತ ಆಗ್ತದ. ಆ ಉತ್ಸವಮೂರ್ತಿ ಇಲ್ಲಿ ತನಕ ಕನಕದಾಸರು ಏನು ಇಲ್ಲಿ ಪರಂಪರೆಯನ್ನು ಹಾಕೊಂಡು ಬಂದಾರೆ. ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಏನು ಇದು ವ್ಯವಸ್ಥೆ ಇತ್ತಲ್ಲ, ಅದು ಇನ್ನೂ ಈವರೆಗೂ ಪಾರಂಪರಿಕವಾಗಿ ಈಗೂ ನಡ್ಕೊತ ಬಂದದ. ನಮ್ಮಲ್ಲಿ ಈವರೆಗೂ ತುಪ್ಪದ ಕಾರ್ತಿಕ, ಈ ಎಣ್ಣೆ ಕಾರ್ತಿಕ ಹಚ್ಚಂಗಿಲ್ಲ. ಆಮೇಲೆ ಪ್ರತಿನಿತ್ಯ ದೇವರಿಗೆ ಅಭಿಷೇಕಾದಿಗಳು ಪ್ರತಿನಿತ್ಯ ನಡೀತಾವ. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಪೂಜೆ, ಆಮೇಲೆ ಆರತಿ, ಮಂಗಳಾರತಿ, ಮಹಾನೈವೇದ್ಯ ಈವರೆಗೂ ನಡ್ಕೊತ ಬಂದಾವು. ದೇವಸ್ಥಾನ ಕಂಪ್ಲೀಟ್ ರಿನೋಟ್ ಆಗೈತೆ ಸರ್? ಹೌದು ಹೌದು ಹೌದು. ಯಾವಾಗಿಂದ ಸರ್? ಯಾವಾಗ ಮಾಡ್ಯಾರ? ಈಗ ಪ್ರಾಧಿಕಾರದವ್ರು ಮಾಡ್ಯಾರ್ರಿ. ಮೊದ್ಲು ಹಳೆ ದೇವಸ್ಥಾನ ಈ ತರ ಇರ್ಲಿಲ್ಲ. ಹಳೆ ದೇವಸ್ಥಾನ ಹಿಂದೆ ಹೆಂಗೆ ಇತ್ತಲ್ಲ ಹಾಗೆ ದೇವಸ್ಥಾನ ಇತ್ತು. ಒಳ್ಳೆ ಚೆನ್ನಾಗಿತ್ತು ಅದು. ಇದು ಚೆನ್ನಾಗಿದೆ, ಆಗಿಲ್ಲ ಅಂತಲ್ಲ. ಅಂದ್ರೆ ಪ್ರಾಧಿಕಾರದವ್ರು ಹೊಸದಾಗಿ ರೀಬಿಲ್ಟ್ ಮಾಡ್ಯಾರ ಎಲ್ಲಾನು. ನನಗ ಒಂದು ವಿಶೇಷ ನೀವು ಕಂಡಿದ್ದೇನಂದ್ರ ನಿಮ್ಮ ಊರ ಈ ದೇವಸ್ಥಾನದೊಳಗಡೆ 3 ಆಂಜನೇಯ ಐತಲ್ಲ ಸರ್, ಏನ್ ಸರ್ ಇದು? ಒಬ್ಬ ಅಜ್ಜಿಗೆ ಏನಾಗಿತ್ತು ಅಂತಂದ್ರೆ ಅವ್ರಿಗೆ ಬಹಳ ವಯಸ್ಸಾಗಿತ್ತು. ಅವ್ರು 3 ಆಂಜನೇಯ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನನಗೆ ನಿನ್ನ ಆಂಜನೇಯ ದೇವಸ್ಥಾನ ನೋಡ್ಲಿಕ್ಕೆ ಆಗಲ್ಲಪ್ಪ, ಹೆಂಗ್ ಮಾಡ್ಬೇಕು ನಾನು ಅಂತ ಕೇಳಿದ್ರೆ ಅವ್ರು ಸ್ವಪ್ನಾವಸ್ಥೆ ಒಳಗೆ ಆತಂತ, ನಾ ಕಾಗಿನೆಲೆ ಒಳಗೆ 3 ಅವತಾರದಿಂದ ಇಲ್ಲೇ ಕಾಣಿಸ್ತೇನೆ ನಿನಗೆ, ನೀನ್ ಇಲ್ಲೇ ಪೂಜೆಯನ್ನ ಇಲ್ಲೇ ಪೂಜೆ ಮಾಡು ಅಂತ ಅಂದ್ಕೊಳ್ಳೇನೆ
ಅವಾಗ ಮರ್ದಿವ್ಸ ಬಂದ್ ನೋಡಿದ ತಕ್ಷಣ ಇವ್ 3 ಆಂಜನೇಯ ಕಂಡ್ವು. ಇಲ್ಲೇ ಪ್ರತಿನಿತ್ಯ ಪೂಜೆ ಆಗ್ತದೆ. ಈಗ ಹ್ಮ್. ಮೂರ್ ಕಡೆ ಹೋಗಿ ಬಂದಿರತಕ್ಕಂತ ಫಲ ಸುತ್ತ ಇಲ್ಲೇ ಬರ್ತದ ಅಂತ ಹೇಳಿ ಹೇಳ್ತಾರೆ ನಂಬಿಕೆ. ನಂಬಿಕೆ. ಇಲ್ಲಿ ಯಾವ್ಯಾವ ಆಂಜನೇಯ ಹೆಸರು ಇಲ್ಲಿ? ಈಗ ಶಿಕಾರಿಪುರ, ಹಾ. ಕದರ್ಮಂಡಲಿಗಿ, ಹಾ. ಶಾಂತೇಶ ಅಂತ ಹೇಳಿ ಹಾ. ಈಗ 3 ಇದರಿಂದಾನೇ ಇಲ್ಲಿ ಪೂಜೆ ಆಗ್ತದೆ. ಸರ್ ಇಲ್ಲಿನ ವಾರ್ಷಿಕ ಆಚರಣೆಗಳು ಅಥವಾ ಏನೇನ್ ನಡೀತದೆ? ಇಲ್ಲಿ ವಾರ್ಷಿಕ ಆಚರಣೆಗಳು ಅಂತಂದ್ರೆ ಗೌರಿ ಹುಣ್ಣಿಮೆ ಹಾ. ಮತ್ತೆ ನರಸಿ ಜಯಂತಿ 2 ಉತ್ಸವಗಳು ನಡೀತಾವು. ಹ್ಮ್. ಅದ್ರ ಜೊತೆ ಪ್ರತಿ 3 ವರ್ಷಕ್ಕೊಮ್ಮೆ ಆದಿಕದಲ್ಲಿ ಆದಿಕೇಶವನ್ ನೋಡುವಂತ ಪ್ರತೀಕ. ಹ್ಮ್. ಹಾಗಾಗಿ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆದಂಗ ಪ್ರತಿ 1 ತಿಂಗಳ ಹ್ಮ್. ಇಲ್ಲಿ ಜಾತ್ರೆ ನಡೆದಂಗ ನಡೀತದೆ. ಹ್ಮ್. ಪ್ರತಿನಿತ್ಯ ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಪೂಜೆ, ಸಾಯಂಕಾಲ ಅಲಂಕಾರ ಪೂಜೆ ಹ್ಮ್. ಈವರೆಗೂ ನಡ್ಕೊತಾನೆ ಬಂದಾವ ನಮ್ಮಲ್ಲಿ. ವಿಶೇಷ ಅಂದ್ರೆ ಯಾವ ದಿನ ಸರ್? ವಿಶೇಷ ಅಂದ್ರೆ ಗೌರಿ ಹುಣ್ಣಿಮೆ. ಹಾ. ಗೌರಿ ಹುಣ್ಣಿಮೆ ಅಂದ್ರೆ ತೆಪ್ಪೋತ್ಸವ ಆಗ್ತಿತ್ತು ಮೊದಲ. ಹಾ. ಈಗ ತೆಪ್ಪೋತ್ಸವ ಆಗಂಗಿಲ್ಲ. ಯಾಕಂತಂದ್ರೆ ಹೊಂಡೆಲ್ಲ ಅಲ್ಲಿ ಗಲೀಜಾಗ್ಬಿಟ್ಟದೆ ನಮ್ಮಲ್ಲಿ. ಹಾಗಾಗಿ ಅದು ಗಲೀಜಾಗಿರೋದ್ರಿಂದ ಅದನ್ನ ಸರಿ ಮಾಡ್ತಾ ಇದಾರೆ. ಇನ್ ಸರ್ಕಾರ ಅದ್ರ ಮುಂದೆ ಕ್ರಮ ಕೈಗೊಳ್ತದೆ. ಕೈಕೊಂಡು ಅದನ್ನ ಸರಿ ಮುಂದೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸರ್ ದೇವಸ್ಥಾನ ಟೈಮಿಂಗ್ ಏನ್ ಸರ್? ದೇವಸ್ಥಾನ ಬೆಳಗ್ಗೆ ನೀವು 7ರಿಂದನೇ ಚಲೋ. ಹಾ. ಸಾಯಂಕಾಲ ನೀವು ರಾತ್ರಿ 7 ತನಕನೂ ಇರ್ತದೆ. ಸಾದಾ ದಿವಸದಾಗಾದ್ರೆ. ಹಾ. ಈ ದೊಡ್ಡ ಹಬ್ಬ ಗಿಬ್ಬ ಇತ್ತು ಅಂತಂದ್ರೆ 9 ತನಕನೂ ಇರ್ತದೆ. ಇದು ಕಾರ್ತಿಕ ಅಮಾವಾಸ್ಯೆಯಲ್ಲಿ ಪಾಲ್ಕಿ ಸೇವೆ ಮಾಡೋದು. ಲಕ್ಷ್ಮೀ ನರಸಿಂಹ ಆದಿಕೇಶವನ ಕೂಡಿಸಿ ಹಾ. ಆಮೇಲೆ ಅಲ್ಲಿ ರಂಗಮಂಟಪದಲ್ಲಿ ಕೂಡಿಸಿ ಆಮೇಲೆ ಉತ್ಸವ ಮಾಡ್ತೇವೆ. ಇದರಲ್ಲಿ ರಂಗಮಂಟಪದಲ್ಲಿ ಹಾ. ಲಕ್ಷ್ಮೀ ನರಸಿಂಹ ಆದಿಕೇಶವನ ಕುಂದ್ರಿಸಿ ಹಾ. ತೂಗ್ ಮಂಚದ ಮೇಲೆ ಕುಂದ್ರಿಸಿ ಅವಾಗ ಸೇವೆ ಮಾಡ್ತೇವೆ. ಯಾವಾಗ ಮಾಡ್ತೀವಿ? ಕಾರ್ತಿಕ ಅಮಾವಾಸ್ಯೆಯಲ್ಲಿ 1 ತಿಂಗಳ. ಹಾ. ಆಮೇಲೆ ದಸರಾದಲ್ಲಿ ಮಾಡ್ತೇವೆ. ಅಂತಿಂಗ. ಆಮೇಲೆ ದಸರಾಕ್ಕೆ ಏನೈತಿ, ನಮ್ಮ ಕಾಯಿನೆಲ್ಲಿಯಲ್ಲಿ ಫಸ್ಟ್ ಪಾಲ್ಕಿ ಹೊಂದಿಸಿ ದಾಸನಕೊಪ್ಪ, ಕುಮ್ಮೂರು, ಇಂಗಳಗುಂದಿ ಇವ್ 4-5 ಊರು ಬೆಳಿಗ್ಗೆ ಇವತ್ತು ಸಾಯಂಕಾಲ ಹೋದವ ಮಾರನೇ ದಿವಸ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಬರ್ತಾನ್ರಿ. 5 ಊರು ಬನ್ನಿ ಮೂಡುದು ಹ್ಮ್. ಇಲ್ಲಿ ಕಾಗಿನೆಲ್ಲಿಗೆ ಇಲ್ಲಿಗೆ. ಆಮೇಲೆ ಏನೈತಲ್ಲ ಆ ಪಾಲ್ಕಿ ಬಂದ ಮೇಲೆ ನಾವು ಹೋಗಿ ಬನ್ನಿ ಮೂಡ್ತೀವಿ ಮಾರನೇ ದಿವಸ ದಸರಾದಲ್ಲಿ. ಸೊ ಈ ದೇವಸ್ಥಾನಕ್ಕ ಬೇರೆ ಬೇರೆ ದೂರದ ಊರುಗಳಿಂದನೂ ಬರ್ತಾರ, ಬೆಂಗಳೂರಿಂದ ಬರ್ತಾರ, ಧಾರವಾಡದಿಂದ ಬರ್ತಾರ, ತುಂಬಾ ದೂರದಿಂದನೂ ಬರ್ತಾರ. ನೋಡೋಣ, ಒಂದಿಷ್ಟು ಡಿವೋಟಿಗಳನ್ನ ನಾನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಇದು ನಮ್ಮ ಕುಲದೇವರು ನರಸಿಂಹದೇವರು ಇದ್ದಾರೆ ಇಲ್ಲಿ. ಇದೇ ತರ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ನರಸಿಂಹ ಜಯಂತಿ ಆಗಿ 1 ತಿಂಗಳಾದ್ಮೇಲೆ ಬರ್ತೀವಿ. ನಮ್ಮ ರಿಲೇಷನ್ಸ್ ಎಲ್ಲ, ಬ್ರದರ್ಸ್ ಎಲ್ಲ ಬಂದು ಒಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ವಿಶೇಷ ನರಸಿಂಹದೇವರು ತುಂಬಾ ಒಂದು ಆಕರ್ಷಣೀಯವಾಗಿದೆ. ಸೊ ನಾವು ಏನೇ ಬಂದ್ರು ಇಲ್ಲಿ ಬಂದು ಮಾಡ್ಕೊಂಡು ಹೋದಾಗ ಒಳ್ಳೆ ಕೆಲಸಗಳು ಆಗ್ತವೆ. ನಮ್ಮ ಮನೆ ಕುಲದೇವರು ನರಸಿಂಹದೇವರು, ಲಕ್ಷ್ಮೀ ನರಸಿಂಹದೇವರು ಅಂತ. ಇಲ್ಲಿ ನಾವು ಯಾವಾಗ್ಲೂ ಬರ್ತೀವಿ ನರಸಿಂಹದೇವ್ರು ನಡ್ಸ್ಕೊಂಡು ನಡ್ಕೊಳಕ್ಕೆ. ವರ್ಷ ಬಂದು ನೈವೇದ್ಯ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬರೋದ್ರಿಂದ ನಮ್ಗೆಲ್ಲ ಒಳ್ಳೇದಾಗಿದೆ. ನಮ್ಮ ಮನೆ ಕುಲದೇವ್ರು, ನನ್ನ ಮದುವೆ ಆಗಿ 25 ವರ್ಷ ಆಯ್ತು. ನಾವು ವರ್ಷ ಬಂದು ಎಲ್ಲ ಅಣ್ಣ ತಮ್ಮಂದ್ರು ಸೇರಿ ನೈವೇದ್ಯ ಮಾಡ್ಕೊಂಡು ಇಲ್ಲಿ ಹೋಗ್ತೀವಿ. ಇಲ್ಲಿ ಬಂದವ್ರಿಗೆಲ್ಲ ಭಕ್ತರಿಗೆ ಎಲ್ಲ ಅಭಿಷ್ಟಗಳನ್ನು ಪೂರೈಸ್ತಾರೆ ನರಸಿಂಹದೇವರು ಅಂತ. ಕಾಯೋ ಶ್ರೀ ನರಸಿಂಹ ಕಾಯೋ, ಕಾಯೋ ಜಯ ನರಸಿಂಹ ಕಾಯೋ. ನರಸಿಂಹ ಮಂತ್ರವೊಂದಿರಲು ಸಾಕು, ನರಸಿಂಹ ಮಂತ್ರವೊಂದಿರಲು ಸಾಕು. ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರವೊಂದಿರಲು ಸಾಕು. ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರವೊಂದಿರಲು ಸಾಕು. ಸೊ ಇದಿಷ್ಟು ದೇವಸ್ಥಾನದ ಆವರಣ ರೀ. ಇಲ್ಲಿ ಒಂದಿಷ್ಟು ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಐತಿ. ಫಾರ್ ಎಕ್ಸಾಂಪಲ್ ಟಾಯ್ಲೆಟರಿ ವ್ಯವಸ್ಥೆ ಇಲ್ಲ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಬಳಸೋದಕ್ಕೆ ನೀರಿನ ವ್ಯವಸ್ಥೆ ಐತಿ, ಕುಡಿಯೋದಕ್ಕಿಲ್ಲ. ಸೊ ಪ್ರಾಧಿಕಾರದವರು ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸಿ ಅದೇನು ಬೇಸಿಕ್ ತೀರಾ ಅಗತ್ಯತೆ ಏನಿದೆ ಅದನ್ನೆಲ್ಲ ಮಾಡ್ಕೊಟ್ರೆ ಭಕ್ತಾದಿಗಳಿಗೆ ಅನುಕೂಲ ಆಕತಿ. ಮುಂದೆ ಹೋಗೋಣ್ರಿ. ಅದು ಕನಕದಾಸ್ ಅವರ ಗದ್ದಿಗೆರಿ. ಈ ಕಡೆ ಹೋದ್ರೆ ಮಠಕ್ಕೆ ಹೋಗ್ತೀವಿ. ಗದ್ದಿಗೆ ಐಕ್ಯ ಮಂಟಪ ನೋಡಕ್ ಬನ್ನಿ. ಇದೇ ಅವರ ಐಕ್ಯ ಮಂಟಪ, ಕನಕದಾಸ್ ಅವರ ಐಕ್ಯ ಮಂಟಪ. ಅವರ ಗದ್ದುಗೆ, ಅದ್ರ ಮೇಲೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕೂಡ ಮಾಡಿದ. ಕನಕದಾಸ್ ಅವರ ಗದ್ದಿಗೆ ಹತ್ರ ಬಂದ್ರೆ ಒಳ್ಳೆ ತಂಪಾದ ವಾತಾವರಣ, ಬಹಳ ತಂಪಾಗೈತಿ. ಮುಂದೊಂದು ಹಳ್ಳಿ ಮರ, ಹಿಂದ್ಗಡೆ ಒಂದು ಹಳ್ಳಿ ಮರ ಬಹಳ ಚಂದ ಬೆಳೆದೈತಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಈ ಕಡೆ ಹೋದ್ರೆ ನಾವು ಗುರುಪೀಠಕ್ಕೆ ಹೋಗ್ತೀವಿ, ಮಠಕ್ಕೆ ಹೋಗ್ತೀವಿ. ಈ ಕಡೆ ಹೋಗ್ಬರೋಣ ಈಗ.
ಸೊ ಮಠದ ಒಳಗಡೆಯಿಂದ ಹಿಂಗ ಸ್ವಲ್ಪ ಆ ಕಡೆಯಿಂದ ಮುಂದೆ ಬಂದ್ರಿ ನಮ್ಗೆ ಇಲ್ಲೊಂದು ಪುರಾಣ ಪ್ರಸಿದ್ಧ ಒಂದು ಪುರಾತನ ದೇವಸ್ಥಾನ, ಅಲ್ಲೊಂದು ಶಿಲಾಶಾಸನ ಐತಿ, ನೋಡೋಣ. ಹೊಯ್ಸಳರ ಲಾಂಛನ, ಅಲಂಕಾರಿಕ ಬಳ್ಳಿ ಒಳಗಡೆ ವಿವಿಧ ಆಕೃತಿಗಳು ಎಲ್ಲ ಇದಾವು. ಗಜಲಕ್ಷ್ಮಿಯ ಉಬ್ಬು ಶಿಲ್ಪ, ಇದೊಂದು ಭೈರವ ಇರ್ಬೇಕ್ರಿ, ಹಾವು, ತ್ರಿಶೂಲ, ಒಂದು ಪ್ರಾಣಿ ಐತಿಲ್ಲ. ಒಳಗ್ ಬಂದ್ರ ನವರಂಗ ಮಂಟಪದ ಕಲ್ಲೊಳಗಡೆ ವಿವಿಧ ಉಬ್ಬು ಶಿಲ್ಪಗಳದಾವ್ರಿ. 4 ಕಂಬದೊಳಗಡೆ 4 ಉಬ್ಬು ಶಿಲ್ಪಗಳನ್ನು ಕಾಣ್ತೀವಿ. ಇದು ಕೈ ಮುಗ್ದಿರುವಂತಹದ್ದು. ಒಬ್ಬ ಸ್ತ್ರೀ ತನ್ನ ಮಗುವನ್ನ ಎತ್ಕೊಂಡಿರ್ತಕ್ಕಂಥ ಉಬ್ಬು ಶಿಲ್ಪ ಐತಿ. ಇಲ್ಲಿಬ್ರು ಹೊಡೆದಾಡ್ತಿರ್ತಕ್ಕಂಥ ಉಬ್ಬು ಶಿಲ್ಪ. ಇದು ಕಬ್ಬು ಅಂತ ಆದ್ರ ರತಿ ಮತ್ತೆ ಮನ್ಮಥನ ಉಬ್ಬು ಶಿಲ್ಪ. ಇದೇನಂತ ಗೊತ್ತಾಗ್ಲಿಲ್ಲ. ಅದೇ ರೀತಿ 4 ಕಂಬಗಳ ಮೇಲೆ 4 ರೀತಿಯ ಉಬ್ಬು ಶಿಲ್ಪಗಳನ್ನ ನಾವಿಲ್ಲಿ ನೋಡಬಹುದು. ಇದು ಯಾವುದೋ ಯುದ್ಧದ ಪ್ರಸಂಗ. ಇದು ಕುದುರೆ ಮೇಲೆ ಇರ್ತಕ್ಕಂಥದ್ದು. ಇದು ಯುದ್ಧದ ಪ್ರಸಂಗ. ಇದು ಯುದ್ಧದ ಪ್ರಸಂಗ. ಸೊ ಇಲ್ಲಿ ಯಾರು ನಾನು ಮಾತಾಡ್ಸೋಣ ಅಂತಂದ್ರ ಸಂಬಂಧಪಟ್ಟವ್ರು ಯಾರು ಇಲ್ಲ. ದೇವಸ್ಥಾನದೊಳಗಡೆ ಮೂರ್ತಿನೂ ಇಲ್ಲ. ಶಿವನ್ ದೇವಸ್ಥಾನ ಇರ್ಬೇಕು ಇದು. ಮೇ ಬಿ ದೇವಸ್ಥಾನದ ಮುಂಭಾಗವನ್ನ ಹೊಸದಾಗಿ ಕಟ್ಟಾರ. ಹಳೆ ದೇವಸ್ಥಾನ ಅಲ್ಲೇ ಐತಿ. ಇದೊಂದು ಶಿಲಾಶಾಸನ. ಶ್ರೀ ನಮಸ್ತು ಅಂತ ಹೇಳಿ ಕನ್ನಡ ಶಾಸನ ಇದು. ಸೂರ್ಯ ಚಂದ್ರ ಬಹಳ ನೀಟಾಗಿ ಐತಿ. ಬಟ್ ಇದೊಂದು ಅಪ್ರಕಟಿತ ಶಿಲಾಶಾಸನ ಆಗ್ಬಿಡ್ತಲ್ಲ. ಈ ಮಠಕ್ಕೆ ಹೋಗೋ ದಾರಿ ಒಳಗ ಅದೇನು ಒಂದು ಪುರಾತನ ದೇವಸ್ಥಾನವನ್ನ ನೋಡಿದಿವ್ರಿ. ಬಹಳ ನಿಷ್ಕಾಳಜಿ ಅದ್ರ ಮೇಲೆ. ಅದೊಂದು ಶೈವ ದೇವಸ್ಥಾನ, ಶಿವನ ದೇವಸ್ಥಾನ. ಅದು ಅದರ ಲಿಂಗನ ತೆಗೆದು ಜೀರ್ಣೋದ್ಧಾರ ಮಾಡ್ಬೇಕು ಅಂತೇಳಿ ಅದ್ರ ಲಿಂಗನ ತೆಗೆದು ಹೊರಗಡೆ ಇಟ್ಟಾರ. ಆಮೇಲೆ ದೇವಸ್ಥಾನದ್ದು ಇನಾಗ್ರೇಷನ್ ಇಲ್ಲ, ಏನು ಇಲ್ಲ. ಮುಂದೆ ಈಗ ನಾನು ಈ ಮಠಕ್ಕೆ ಹೊಂಟೇನ್ರಿ. ಕನಕ ಗುರುಪೀಠಕ್ಕ ಎದುರುಗಡೆ ಕಾಣಿಸ್ತೈತಲ್ರಿ, ಇದ ಮಠ. ಸೊ ಇದಿಷ್ಟು ಮಠ ರೀ ಇದು. ಈಗ ಹಾಲಿಡೇ ನಡೀತಿರೋದ್ರಿಂದ ಮಕ್ಕಳುಗಳು ಇಲ್ಲ. ಅಲ್ಲೇ ಐತ್ ನೋಡ್ರಿ, ಅಲ್ಲಿ ಒಂದ್ ಸಮುದಾಯ ಭವನ ಐತಲ್ಲ, ಅದಕ್ಕ ಅಹಲ್ಯಬಾಯಿ ಹೋಳ್ಕರ್ ಸಮುದಾಯ ಭವನ ಅಂತ ಮಾಡ್ತಾರ. ಈ ಅಹಲ್ಯಬಾಯಿ ಅಂತಂದ್ರ 1767ರಿಂದ 1795 ತನಕ ಇಂದೋರ್ ಅನ್ನೋ ಒಂದು ಪ್ರಾಂತ್ಯವನ್ನ ಆಳಿದ ರಾಣಿ, ಮಹಿಳೆ. ಒಬ್ಬ ಅತ್ಯದ್ಭುತ ಆಡಳಿತವನ್ನ ಕೊಟ್ಟಂತಹ ರಾಣಿ ಅವರು ಅಹಲ್ಯಬಾಯಿ ಹೋಳ್ಕರ್ ಅಂತೇಳಿ. ಬಟ್ ಅವ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ನೊಂದ್ಸರಿ ಹೇಳ್ತೀನಿ. ಈಗ ಪಾರ್ಕಿಗೆ ಹೋಗೋಣ, ಕನಕದಾಸ ಪಾರ್ಕಿಗೆ. ಸೊ ಇಲ್ಲಿಂದ ಸುಮಾರು 2.5-3 ಕಿಲೋಮೀಟರ್ ಆಕೈತಿ. ಯಾವ್ದಾದ್ರು ವೆಹಿಕಲ್ ಸಿಗ್ತಾವ ನೋಡ್ಬೇಕು. ರಾಯಲ್ ಪಾಮ್ ಅಂತ ಒಂದ್ ಸೀಡ್ ಬರ್ತೈತಿ. ಆ ಸೀಡ್ ಇದು. ಇದರಿಂದ ಪಾಮ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರ. ಕನಕದಾಸರ ಗದ್ದಿಗೆ, ಆಮೇಲೆ ಗುರುಪೀಠ ಎಲ್ಲಾನು ನೋಡ್ಕೊಂಡು ವಾಪಸ್ ಈ ಸರ್ಕಲ್ಗೆ ಬಂದು ಇಲ್ಲಿಂದ ನಾವು ಎಡಗಡೆ ಹೋಗ್ಬೇಕ್ರಿ ಪಾರ್ಕಿಗೆ ಹೋಗೋದಕ್ಕ. ಹೋಗೋಣ. ಪಕ್ಕದಾಗ ಇರ್ತಕ್ಕಂಥ ಕೆರಿ ಇದು, ಕನಕದಾಸರ ಗದ್ದಿಗೆ ಎದುರುಗಡೆ. ಮೋಸ್ಟ್ಲಿ ಇಲ್ಲೊಂದು ತೂಗು ಸೇತುವೆ ಮಾಡೋ ಪ್ಲಾನ್ ಆಗದ್ರ. ಇದೊಂದು ಐಲ್ಯಾಂಡ್, ಸುತ್ತಲೂ ನೀರು, ಮಧ್ಯ ಭೂಮಿ ಇರೋ ಜಾಗ. ಇಲ್ಲೇನೋ ಥೀಮ್ ಪಾರ್ಕ್ ಮಾಡುವಂತ ಲೆಕ್ಕ ಒಳಗಡೆ ಐತಿ. ಪಾರ್ಕ್ ಕಡೆ ಹೋಗ್ಬೇಕಾಯ್ತು. ಪಾರ್ಕಿಗೆ ಹೊಂಟೇವಿ. ಪಾರ್ಕಿಗೆ ಹೋಗೋ ದಾರಿ ಆಗ್ರಿ ಇಲ್ಲೊಂದಿಷ್ಟು ವೀರಗಲ್ಲುಗಳದಾವ್. ನೋಡೋಣ ಏನೇನದ ಅಂತೇಳಿ. ಇದು ಒಂದು ವೀರಗಲ್ಲ ಮುಕ್ಕಾಗೈತಿ. ಇದು ಕೂಡ ಒಂದು ವೀರಗಲ್ಲು
ಶಿಲಾಶಾಸನ. ಇದು ಒಂದು ವೀರಗಲ್ಲು. ಇದು ಕೂಡ ಒಂದು ವೀರಗಲ್ರಿ. ಎಲ್ಲಾನು ಬಟ್ಟೆ ಹಾಕಿ ಮುಚ್ಚಿಬಿಟ್ಟಾರ. ಆಯ್ತು ನೋಡ್ರಿ, ಇದು ಕೂಡ ಒಂದು ವೀರಗಲ್ಲು. ವೀರಗಲ್ಲುಗಳದಾವಲ್ರಿ, ಯಾವುದೋ ಸ್ತ್ರೀ ದೇವತೆ ಅನ್ನೋ ತರ ಅವನ್ನ ಸೀರೆ ಹಾಕಿ ಪೂಜೆ ಮಾಡಕತ್ತಾರ. ಆಕ್ಚುಲಿ ಇವು ಸ್ತ್ರೀ ದೇವರ ಮೂರ್ತಿಗಳಲ್ಲ, ದೇವರ ವಿಗ್ರಹಗಳು ಅಲ್ಲ. ಇವು ವೀರಗಲ್ಲುಗಳು. ಯಾರೋ ಒಬ್ಬ ವೀರ ಹೋರಾಡಿ ಯುದ್ಧದಲ್ಲಿ ಸೋತು ಅಥವಾ ಊರಿಗೆ ಏನಾರ ಉಪಕಾರ ಮಾಡಕ್ ಹೋಗಿ ಹೋರಾಡಿ ಸೋತ್ರ ಅವ್ರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರ. ಅಂತಹ ವೀರಗಲ್ಲಿಗಳಿವು, ಅವರ ಸ್ಮರಣಾರ್ಥ. ಅವು ದೇವ್ರ ಮೂರ್ತಿಗಳಲ್ಲ. ಒಂದು ಅವು ಸ್ತ್ರೀ ದೇವ್ರ ಮೂರ್ತಿ ಅಂತೂ ಮೊದ್ಲೇ ಅಲ್ಲ. ಇದನ್ನ ಸ್ತ್ರೀ ದೇವ್ರ ಮೂರ್ತಿ ಅನ್ಕೊಂಡು ಅವಕ್ಕೆಲ್ಲಾನು ಸೀರೆ ಸುತ್ತ ಪೂಜೆ ಮಾಡಾಕತ್ತಾರ. ನಾವೀಗ ಪಾರ್ಕಿಗೆ ಹೋಗೋಣ. ಆ ವೀರಗಲ್ಲಿದ್ವಲ್ರಿ, ಆ ವೀರಗಲ್ಲಿಗೆ ಸಂಬಂಧಪಟ್ಟಂಗ ಅಲ್ಲಿ ಸ್ಥಳೀಯ ಒಬ್ಬ ಯುವಕರಿಗೂ ನನಗೂ ಮಾತಾಯ್ತು. ನನ್ನ ವಾದ ಏನು, ದೇವರಲ್ಲ, ವೀರಗಲ್ಲುಗಳು, ಅವಕ್ಕ ಸೀರೆ ಉಡಿಸಿ ಪೂಜೆ ಮಾಡಬಾರ್ದಾಗಿತ್ತು ಅಂತ ನನ್ನ ವಾದ. ಅವ್ರ ವಾದ, ನಾವು ತಲಾಂತರದಿಂದ ಮಾಡ್ಕೊಂಬಂದೇವಿ, ಸೀರೆ ಉಡಿಸ್ತೀವಿ, ಪೂಜೆ ಮಾಡ್ತೀವಿ, ಅವು ದೇವರು ಅಂತ ಅವ್ರ ವಾದ. ಸರಿ, ನಾನು ಅವ್ರಿಗೆ ಏನ್ ಕೇಳ್ದೆ ಅಂದ್ರ, ಬರ್ರಿ ವಿಡಿಯೋದಾಗ ಹೇಳ್ರಿ ಅದನ್ನ ನಿಮ್ಮ ಒಪಿನಿಯನ್ ಅಂತಂದ್ರೆ, ನಿಮ್ಮ ಚಾನಲ್ನ್ಯಾಗ ನಾನು ಯಾಕೆ ಕೇಳಿ, ನಿನ್ನ ಚಾನಲ್ನ್ಯಾಗ ನಾನು ಯಾಕೆ ಮಾತಾಡ್ಲಿ? ಸಂತೋಷ. ನಾನು ಒಂದಿಷ್ಟು ಪ್ರಶ್ನೆಗಳು ಅವ್ರ ಮುಂದೆ ಕೇಳ್ಬೇಕು ಅಂದ್ರೆ ಅವ್ರು ಯಾಕೋ ಸಿಗ್ಲಿಲ್ಲ. ಒಂದು, ಅದನ್ನ ನೀವು ದೇವ್ರು ಅನ್ನೋದಾದ್ರ ಯಾವ ದೇವ್ರು ಅಂತೀರಿ? ಮ್ಯಾಲೆ ಈಶ್ವರನ್ ಫೋಟೋ ಏನು ಶಿಲ್ಪ ಐತಿ, ಕರೆಕ್ಟ್. ಈಶ್ವರನ್ಗೆ ಯಾರಾದ್ರೂ ಸೀರೆ ಉಡಿಸ್ತಾರ? ಅದು ಹಸಿರು ಕಲರ್ ಸೀರೆ, ಬಳೆ ಹಾಕಿದ್ದ ಎಲ್ಲಾರು ಪೂಜೆ ಮಾಡ್ತಾರನು? ಆ ಸ್ಥಳದೊಳಗೆ ದೇವ್ರು ಇರಬಹುದು, ನಾನು ಅದನ್ನ ಇಲ್ಲ ಅಂತ ಹೇಳಕತ್ತಿಲ್ಲ. ಬಟ್ ಅವು ವೀರಗಲ್ಲುಗಳಾಗಿರೋದ್ರಿಂದ ಅವುಗಳನ್ನ ಅದೇ ತರ ನೋಡ್ರಿ. ಆಮೇಲೆ ನಿಮ್ಮ ಧಾರ್ಮಿಕ ನಂಬಿಕೆಯನ್ನ ನಾನು ವಿರೋಧ ಮಾಡಲ್ಲ. ಆ ಸ್ಥಳ ಮತ್ತು ಅಲ್ಲಿರ್ತಕ್ಕಂಥ ಏನು ಮರಗಳಿದಾವ ಅವು ದೇವರು ಇರಬಹುದು. ನೀವು ನಂಬುದ್ರೆ ನಾನು ಅದನ್ನ ನಂಬ್ತೀನಿ. ಯಾಕಂದ್ರೆ ನಿಮ್ಮ ನಂಬಿಕೆಗೆ ನಾನು ಯಾವುದೇ ಕಾರಣಕ್ಕೂ ವಿರೋಧ ಮಾಡಲ್ಲ. ವಾಸ್ತವಿಕತೆ ಅರ್ಥ ಮಾಡ್ಕೊರಿ. ನಂಬ್ತೀವಿ ಅಂತ ಹೇಳ್ಬಿಟ್ಟು ಏನೇನೋ ನಂಬಕ್ ಹೋಗ್ಬೇಡ್ರಿ. ಅವು ವೀರಗಲ್ಲುಗಳು ಅಂತ ನಂಬ್ರಿ. ಅಲ್ಲಿ ಬೇವಿನ ಗಿಡ ಐತಿ, ಅದನ್ನ ನೀವು ದೇವರು ಅಂತ ನಂಬ್ತೀರಿ, ನೀವು ನಂಬ್ಕೊಂಡಿದೀರಿ ಅಂದ್ರೆ ಸಂತೋಷ, ನಾನು ಕೈ ಮುಗಿದು ಬರ್ತೀನಿ ಅಲ್ಲಿಗೆ ಅಂತ ನನ್ನ ಮಾತುಗಳಿವು. ಓಕೆ, ಮುಂದೆ ಹೋಗೋಣ. ಇಲ್ಲ ಐತ್ ನೋಡ್ರಿ, ಕನಕಲೋಕಕ್ಕೆ ನಾ ಬಂದೀನಿ. ಇಲ್ಲ ಐತ್ ನೋಡ್ರಿ, ಎಂಟ್ರಿ ಫೀ ಒಬ್ಬೊಬ್ರಿಗೆ ಎಷ್ಟು ಇರ್ತೈತಿ ಅನ್ನೋದೈತಿ. ಮಕ್ಕಳಿಗೆ 20 ರೂಪಾಯಿ, ಅಡಲ್ಟ್ಸ್ಗೆ 40 ರೂಪಾಯಿ ಇರ್ತೈತಿ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪ್ರವೇಶ ದರ ಅನ್ವಯಿಸುತ್ತದೆ ಎಲ್ಲ ಬರ್ದಾರ. ಕಾಗಿನೆಲೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಡಿಸೈಡ್ ಮಾಡಿರ್ತಕ್ಕಂಥ ರೇಟ್ ಇದು ಅಡಲ್ಟ್ಗೆ ಇರ್ತಕ್ಕಂಥದ್ದು 40 ರೂಪಾಯಿ ಎಂಟ್ರಿ ಫೀ. ಆಮೇಲೆ ಇಲ್ಲಿ ನೀವು DSLR ತಗೊಂಡ್ಬರ್ತೀನಿ ಅಂತಂದ್ರೆ ಅದಕ್ಕೂ ಸಪ್ರೇಟ್ ಚಾರ್ಜಸ್ ಮಾಡ್ತಾರ. ಡ್ರೋನ್ ತಗೊಂಡ್ಬರ್ತೀನಿ ಅಂದ್ರೆ ಅದಕ್ಕೂ ಕೂಡ ಸಪ್ರೇಟ್ ಚಾರ್ಜಸ್ ಇರ್ತೈತಿ. ಡಿಪೆಂಡ್ ಆನ್ ಯು. ಯಾವ್ದಕ್ಕೂ ನೋಡ್ಕೊಂಡ್ ಬರ್ರಿ. ಕ್ಯಾಮ್ರಾ ತಗೊಂಬಂದ್ರೆ ಮೇ ಬಿ 500 ರೂಪಾಯಿ ಪರ್ ಕ್ಯಾಮ್ರಾ. ಡ್ರೋನ್ ತಗೊಂಬಂದ್ರೆ 1000 rupees ಪರ್ ಡ್ರೋನ್ ಅಂತ ಪ್ರಾಧಿಕಾರದ ಮಾಹಿತಿ ಇರೋದು. ಅಕ್ಯುರೇಟ್ ಆಗಿ ನನಗೂ ಗೊತ್ತಿಲ್ಲ, ನೋಡ್ಕೊಳ್ರಿ. ಫೋಟೋ ಶೂಟ್ ಮಾಡೋರಿದ್ರೆ ಇವೆಲ್ಲವೂ ಕನಕದಾಸರ ಜೀವನ ಚರಿತ್ರೆಗೆ ಸಂಬಂಧಿಸಿದಂತ ಕೆಲವಷ್ಟು ಆಕೃತಿಗಳನ್ನ ಇಲ್ಲೇ ಮಾಡ್ಯಾರ. ತಿಮ್ಮಪ್ಪ ಅಂದ್ರೆ ಕನಕದಾಸರವರು ಹುಟ್ಟಿದಾಗಿರ್ತಕ್ಕಂತಹ ಒಂದು ಉಬ್ಬು ಶಿಲ್ಪಗಳು. ಇದೆಲ್ಲ ಪಾರ್ಕು, ಜಿಂಕೆ ಒಣ, ಅವರ ಶೈಕ್ಷಣಿಕ. ಇದು ನೋಡ್ರಿ, ರಾಮಧಾನ್ಯ ಕುಟೀರ ಅಂತ. ಒಳಗಡೆ ಏನೇನೈತಿ? ಕುಟೀರ ಪೂರ್ತಿ ಖಾಲಿ ಐತ್ರಿ, ಏನೂ ಇಲ್ಲ. ಆಮೇಲೆ ಫೋಟೋ ಶೂಟ್ ಮಾಡೋರು ಬಂದಾರ ಇಲ್ಲಿ ಒಳಗಡೆ. ಮುಂದೆ ನೋಡ್ಕೊಂಡು ಹೋಗ್ಬೇಕೀಗ ನಾವು. ಇಲ್ಲಿ ಕನಕದಾಸರಿಗೆ ಒಂದು ನಿಧಿ ಸಿಕ್ಕಿರ್ತೈತ್ರಿ, ಅದನ್ನ ಸಾಮಾಜಿಕ ಕಾರ್ಯಕ್ಕೆ ಬಳಸ್ಕೊತಾರ. ಅದರದೊಂದು ಉಬ್ಬು ಶಿಲ್ಪ. ಒಬ್ಬ ಆಡಳಿತಗಾರ ಯಾವ ಯುದ್ಧದಿಂದಾಗಿ ದೇವರಿಗೆ ದಾಸನ ಅನ್ನಲ್ಲ, ಆ ಯುದ್ಧದ ಪ್ರಸಂಗವನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಐತ್ ನೋಡ್ರಿ. ಇವರು ಮೊದಲಿದ್ದಂತಹ ತಿಮ್ಮಪ್ಪ ನಾಯಕ, ಅವರು ಕನಕದಾಸ, ಅವರು ಹರಿ. ಇದೈತಲ್ರಿ, ಮಂತ್ರದಿಂದ ಕೋಣವನ್ನ ತರಿಸಿ ಆ ಬಂಡೆಯನ್ನ ಹೊಡೆದು ನೀರನ್ನ, ಕೆರೆಯನ್ನ ಕಟ್ಟಿಸಿರ್ತಕ್ಕಂತಹ ಸಂದರ್ಭ ಇದು. ಮತ್ತಿದು ಹೆಲಿಪ್ಯಾಡ್, ಕನಕನಕಿಂಡಿಯ ಪ್ರಸಂಗ ಇದು.
ಅಲ್ಲೊಂದು ಆರ್ಟಿಫಿಷಿಯಲ್ ವಾಟರ್ ಫಾಲ್ ಐತಿ ಬರ್ರಿ ನೋಡೋಣ. ಮಕ್ಕಳಿಗೆ ಆಡೋದಕ್ಕೆ ಇರ್ತಕ್ಕಂತಹ ಒಂದು ಪಾರ್ಕ್ ಇದು. ಇದು ರೇನು ಬಳತಿಲ್ಲ, ಬರಗಾಲ, ಮಳೆ ಬಂದಿಲ್ಲ ಅನ್ಸತಿ. ಸೊ ರೇನ್ ಬೀಳ್ತಿಲ್ಲ. ಇದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್ ಗಳು ಒಂದು, ಮತ್ತೆ ಇದೊಂದು. ಈಗ ಚಲೋ ಮಾಡಿದ್ರು ಅಂತ ಅನಿಸ್ತೈತಿ ಇದನ್ನ ನೋಡಿದ್ರ. ಇದೇನ್ ಇಷ್ಟೊಂದು ಗಲೀಜ ಮಾಡ್ಬಿಟ್ಟ. ಅಲ್ಲಿ ಎಂಟ್ರಿ ಫೀಸ್ ತಗೋತಾರೆ, ಇದನ್ನ ಕ್ಲೀನ್ ಇಟ್ಕೊಂಡಿಲ್ಲ. ಇದು ಸೋಲಿಗ ಸಮುದಾಯಕ್ಕೆ ತೊಂದರೆ ಕೊಡ್ತಿದ್ದಂತಹ ಆನೆ. ಅದನ್ನ ಕನಕದಾಸರು ಶರಣಾಗಿ ಮಾಡ್ಕೋತಾರ. ಆನೆಗುಂದಿಯ ಅರಸ ಕನಕದಾಸರಿಗೆ ಶರಣಾಗಿರ್ತಕ್ಕಂಥದ್ದೊಂದು ಒಬ್ಬ ಶಿಲ್ಪ ಇದು. ಸೊ ಇದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಅನ್ನುವಂತ ಒಂದು ಸಂದರ್ಭವನ್ನ ಸೂಚಿಸ್ತಕ್ಕಂಥದ್ದು. ಬೇರೆ ಬೇರೆ ವೃತ್ತಿಗಳನ್ನ ಇಲ್ಲಿ ಜನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಮೌಢ್ಯವನ್ನ ವಿರೋಧಿಸ್ತಕ್ಕಂಥದ್ದು. ಬಲಿ ಈ ತರದ ಸಂಪ್ರದಾಯಗಳನ್ನ ವಿರೋಧ ಮಾಡ್ತಿರ್ತಕ್ಕಂಥ ಕನಕದಾಸರು. ನಳ ಮಹಾರಾಜ ಹಂಸದ ಮೂಲಕ ದಮಯಂತಿಗೆ ಕಳಿಸಿದಂತಹ ಪ್ರೇಮ ಸಂದೇಶದ ಪ್ರಸಂಗ ಇದು. ನಳ ಚರಿತ್ರೆ ಒಳಗಡೆ ಬರ್ತಕ್ಕಂಥದ್ದು. ನಮ್ಮ ದೇಶದ ಪುರಾತನ ಮನೆಗಳು ಹೆಂಗಿರ್ತಿದ್ವು ಅಂತನ್ನೋದಕ್ಕ ಇಲ್ಲೊಂದು ಮಾಡೆಲ್ ಐತ್ ನೋಡ್ರಿ. ಮನೆಗೆ ಜೋಕಾಲಿ ಕಟ್ಕೊಂಡ್ ಮನೆ ಒಳಗಡೆನೆ ಉಯ್ಯಾಲೆ ಆಡ್ತಿರ್ತಕ್ಕಂಥದ್ದು. ಬೀಗ ಹಾಕೊಂಡಾರ, ಸುಮ್ನ 40 ರೂಪಾಯಿ ಕೊಡ್ಬೇಕು ಇವ್ರಿಗೆ. ಇದು ಊರ ಗೌಡನ ಪ್ರಸಂಗ ನೋಡ್ರಿ. ಕನಕದಾಸರು ಶಂಖವನ್ನ ಊದುವಂತಹ ಪ್ರಸಂಗ ಐತಿ ನೋಡ್ರಿ. ಈ ಆರ್ಕಿಟೆಕ್ಚರ್ ಅನ್ನ ನೋಡ್ಕೊಂಡು ಹಂಗ ಮುಂದಕ್ಕೆ ಬಂದ್ರ ಅಲ್ಲೊಂದು ಮ್ಯೂಸಿಯಂ ಐತ್ರಿ. ಅದು ಲಾಸ್ಟ್ ಹೋಗೋನಲ್ಲಿ. ಈ ಮ್ಯೂಸಿಯಂ ಅನ್ನ ಕನಕ ಕಾವ್ಯ ಸಮೂಹ ಅಂತ ಕರೀತಾರ್ರಿ. ಇದನ್ನ ಕನಕದಾಸರು ಯಾವ್ಯಾವ ಕಾವ್ಯಗಳನ್ನ ರಚಿಸಿದ್ರಲ್ಲ ಆ ಎಲ್ಲಾ ಕಾವ್ಯಗಳ ಶಿಲ್ಪಗಳನ್ನ ನಾವಿಲ್ಲಿ ನೋಡಬಹುದು. ಸೊ ಈ ಮ್ಯೂಸಿಯಂ ಅನ್ನ ಕ್ಲೋಸ್ ಮಾಡ್ಯಾರ. ಓಪನ್ ಮಾಡಿದ್ರೆ ಒಳಗಡೆ ಏನೈತಿ ನೋಡ್ಬೋದಾಗಿತ್ತು. ಇದರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಬರ್ರಿ. ಈ ಪಾರ್ಕ್ ಒಳಗ್ರಿ ಒಂದು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಅಂತ ಐತ್ರಿ. ಇಲ್ಲೊಂದು ಹಾಸ್ಪಿಟ್ಲ್ ಐತಿ. ಒಳಗಡೆ ಹೋಗೋಣ ಏನೇನೈತಿ ನೋಡ. ಇಲ್ಲಿ ಐತಲ್ರಿ ಇದು ವೆಂಕಟರಮಣ ಹೆಗಡೆ ಅವರ ಆಯುರ್ವೇದಿಕ್ ಹಾಸ್ಪಿಟ್ಲ್. ಇದು ಕಾಗಿನೆಲೆ ಪಾರ್ಕಿಗೆ ಹೊಂದ್ಕೊಂಡಂಗ ಇರ್ತಕ್ಕಂಥದ್ದು ಒಂದು ಹಾಸ್ಪಿಟ್ಲು. ಇಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ಏನು ಅಂತ ನಂತರದಲ್ಲಿ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇಷ್ಟಾತ್ ನೋಡ್ರಿ. ಇದು ಕಾಗಿನೆಲೆ ಕನಕ ಪಾರ್ಕ್, ಥೀಮ್ ಪಾರ್ಕ್. ಪ್ರಾಧಿಕಾರಕ್ಕೆ ನಾನು ಒಂದಿಷ್ಟು ಮಾತುಗಳು ಅಂತಂದ್ರೆ, ನೀವು ಎಂಟ್ರಿ ಫೀಸ್ ತಗೋತೀರಿ, ಅದನ್ನ ನಾನು ತಪ್ಪು ಅನ್ನಕ್ಕಾಗಲ್ಲ. ಎಷ್ಟು ನೀವು 40 ತಗೋತಿರೋ, 60 ತಗೋತಿರೋ, 100 ತಗೋತಿರೋ, ಅಪ್ ಟು ಡಿಸೈಡೆಡ್ ಬೈ ಅಥಾರಿಟಿ. ಆದ್ರೆ ಎಂಟ್ರಿ ಫೀಸ್ ತಗೊಂಡ ತಕ್ಷಣನೇ ನೀವು ಬರುವಂತ ಸಾರ್ವಜನಿಕರಿಗೆ ಟಾಯ್ಲೆಟ್ರಿ ವ್ಯವಸ್ಥೆ ಕೊಡಬೇಕು, ಕುಡಿಯೋಕೆ ನೀರಿನ ವ್ಯವಸ್ಥೆ ಕೊಡಬೇಕು. ಅಕಸ್ಮಾತ್ ಅವು ಇದ್ರೆ ಎಲ್ಲಿದಾವೆ ಅಂತ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಬೋರ್ಡ್ ಹಾಕ್ಬೇಕು. ಅದ್ಯಾವುದು ಹಾಕಿಲ್ಲ. ಆಮೇಲೆ ನೀವು ಯಾವ್ದ ಹೆಸರನ್ನ ಹೇಳಿ ದುಡ್ಡು ತಗೋತಿರಲ್ಲ ಅವು ಆಕ್ಟಿವ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಮ್ಯೂಸಿಯಂ ಐತಿ, ಅದಕ್ಕ ಲಾಕ್ ಮಾಡಿರಿ. ಲಾಕ್ ಮಾಡೋದ್ ದುಡ್ಡು ಯಾಕೆ ತಗೋತೀರಿ ಎಂಟ್ರಿ ಫೀ? ದೆನ್ ಫೌಂಟೇನ್, ಮ್ಯೂಸಿಕಲ್ ಏನು ಫೌಂಟೇನ್ ಇದೆಯಲ್ಲ, ನೃತ್ಯ ಕಾರಂಜಿ ಅಂತ. ನಿಮ್ಮ ಪಾರ್ಕ್ ನ ಸಮಯ ಇರೋದೇ ಬೆಳಗ್ಗೆ 9:30 ಸಾಯಂಕಾಲ 5 ಗಂಟೆ ತನಕ. ಹಂಗಂದ್ರೆ ನೀವು ಫೌಂಟೇನ್ ಅನ್ನು ಯಾವಾಗ ಆನ್ ಮಾಡಿರ್ತೀರಿ, ಎಷ್ಟೊತ್ತಿಗೆ ಆನ್ ಮಾಡಿರ್ತೀರಿ, ಅದ್ರ ಹೆಸರು ಹೇಳಿ ದುಡ್ಡು ತಗೊಂಡಿರ್ತೀರಿ. ಅದ್ಯಾಕಿಲ್ಲ? ಇವನ್ನೆಲ್ಲ ನೀವು ದಯವಿಟ್ಟು ಗಮನಿಸ್ಕೋಬೇಕು. ನಂತರ ಮೆಟರ್ನಿಟಿ ಫೋಟೋ ಶೂಟ್ ಮಾಡೋದಕ್ಕೆ ಏನು ಗರ್ಭಿಣಿಯರು ಬರ್ತೀರಿ, ನಾನು ಅದನ್ನ ತಪ್ಪು ಅಂತ ಅನ್ನಲ್ಲ. ಆದ್ರೆ ನಿಮ್ಮ ದೈಹಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ರಿ, ವಾತಾವರಣದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ರಿ. ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ, ಇಲ್ಲೊಬ್ರು ಲೇಡಿ ಬಂದಿದ್ರು, ಅವ್ರಿಗೆ ನಿಲ್ಲಕ್ ಆಗ್ತಿಲ್ಲ. ಗರ್ಭಿಣಿ, ತುಂಬಾ ಗರ್ಭಿಣಿ. ಒಂದ್ ಕಟ್ಟೆ ಮೇಲೆ ಕುತ್ಕೊಂಡು ಹೀಗೆ ಉಸಿರು ಎಳಿತಿದ್ದಾರೆ, ನೀರ್ ಕುಡಿತಾರೆ, ಉಸಿರು ಎಳಿತಿದ್ದಾರೆ. ಇಂತಹ ಒಂದು ಸಂದರ್ಭ ಇದ್ದಾಗ ಅದು ಈ ಬೇಸಿಗೆಯಲ್ಲಿ ಯಾಕೆ ಬೇಕಿವೆಲ್ಲ?
ಅಲ್ವಾ? ಮಾಡ್ಲೇಬೇಕು ಅಂದ್ರೆ ಮನೆ ಒಳಗಡೆ ಟ್ರೆಡಿಷನಲ್ ಆಗಿ ಏನಾರು ಮಾಡ್ಕೊಂಗಿದ್ರೆ ಮಾಡ್ಕೊಳ್ಳಿ. ನಾನ್ ತಪ್ಪು ಅಂತ ಹೇಳ್ತಿಲ್ಲ ಈ ತರಹದ ಕೆಲವೊಂದಿಷ್ಟು ಆಕ್ಟಿವಿಟಿಗಳನ್ನ, ಬಟ್ ನಿಮ್ಮ ದೈಹಿಕ ಸ್ಥಿತಿನ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ವಾತಾವರಣ, ಹೊರಗಿನ ವಾತಾವರಣ ಹೆಂಗಿರ್ತೈತಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ, ಪಾರ್ಕ್ ಬಗ್ಗೆ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಪಿಕ್ನಿಕ್ಕಿಗೆ ಒಂದು ಒಳ್ಳೆಯ ಪ್ಲೇಸ್ ಐತಿ. ಧಾರ್ಮಿಕವಾಗಿ ಕೆಳಗಡೆ ಏನ್ ಕಾಗಿನೆಲೆ ಇತ್ತು ಅದೊಂದು ಧಾರ್ಮಿಕ ಮನೋಭಾವನೆಯನ್ನ ಮೂಡಿಸಿದ್ರ ಪಾರ್ಕು ಪ್ರಾಕೃತಿಕವಾಗಿ ತುಂಬಾ ಚೆನ್ನಾಗೈತಿ. ಬಟ್ ಡಿಸ್ಟೆನ್ಸ್ ಬಹಳ ದೂರ, ಅಲ್ಲಿಂದ ಕಾಗಿನೆಲೆಯಿಂದ ಇಲ್ಲಿಗೆ ಬರೋದಕ್ಕೆ 2.5-3 ಕಿಲೋಮೀಟರ್ ಆಕೈತಿ. ಒಂದು ಓನ್ ವೆಹಿಕಲ್ ಇರಬೇಕು, ಇಲ್ಲ ನಡ್ಕೊಂಡು ಬರ್ಬೇಕು. ಸೊ ಮಕ್ಕಳನ್ನ ಕರ್ಕೊಂಡು ವಯಸ್ಸಾದವ್ರನ್ನ ಕರ್ಕೊಂಡ್ ಬರೋದಾದ್ರೆ ಬರ್ಬೋದು, ತೊಂದ್ರೆ ಏನಿಲ್ಲ. ರಸ್ತೆ ಕೂಡ ಚೆನ್ನಾಗಿದೆ, ಪೊಲೀಸರು ಇರ್ತಾರೆ, ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿಗಳನ್ನ ಮಾಡಕ್ಕಾಗಲ್ಲ. ಫೋಟೋ ಶೂಟ್ ಮಾಡಬೇಕು ಅಂದ್ರೆ ಅದು ಕ್ಯಾಮ್ರಾಕ್ಕೆ ಬೇರೆ ವಿಶೇಷವಾದ ದರವನ್ನ ಪ್ರಾಧಿಕಾರದವ್ರು ನಿಗದಿ ಮಾಡಿರ್ತಾರೆ. ಅದನ್ನೆಲ್ಲ ಗಮನಿಸ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕನಕದಾಸ, ಜೈ ಕಾಗಿನೆಲೆ, ಜೈ ಕರ್ನಾಟಕ, ಜೈ ಶಂಕರ್.